ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ನನಗೆ ತುಂಬ ಖುಷಿಯಾಗುತ್ತಿದೆ. ಯಾಕೆಂದರೆ ನನ್ನ ಮಾತೃಭಾಷೆ ಅಂದರೆ ಕನ್ನಡದಲ್ಲಿ ನಾನು ಸಂದರ್ಶನವನ್ನು ನೀಡುತ್ತಿದ್ದೇನೆ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ನಾನು ಮಾತನಾಡುವ ಕನ್ನಡದಲ್ಲಿ ಏನಾದರೂ ತಪ್ಪಿದ್ದರೆ ಮನ್ನಣೆ ಇರಲಿ. ನನ್ನ ಹೆಸರು ದಿನೇಶ್ ನಾಗಪ್ಪ ಅಂಬಿಗ. ನಮ್ಮ ಊರು ಕುಮಟಾ. ನಾನು ಪದವಿಯನ್ನು ಮುಗಿಸಿದ್ದು ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಬಾಡ. ನಂತರ ನಾನು ಸ್ನಾತಕೋತ್ತರ ಪದವಿಯನ್ನು ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮೂಡಬಿದ್ರೆ ವರ್ಷ 2019. ಇಂಜಿನಿಯರಿಂಗ್ ಮುಗಿದ ನಂತರ ನಾನು ಉದ್ಯೋಗಗಳನ್ನು ಹುಡುಕುತ್ತಿದ್ದೆ. ಅದೃಷ್ಟವೋ ಅಥವಾ ನನ್ನ ದುರಾದೃಷ್ಟವೋ ನನಗೆ ಯಾವುದೇ ಉದ್ಯೋಗಗಳು ಸಿಗಲಿಲ್ಲ. ಕೆಲವು ಕಂಪನಿಗಳು ಕೇಳುತ್ತಿದ್ದರು, ನಿನ್ನ ಹತ್ತಿರ ಯಾವುದಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ಅಥವಾ ಯಾವುದಾದರೂ ಕೋರ್ಸ್ ಮಾಡಿದೆಯಾ ಅಂತ. ಆದರೆ ಆ ಸಮಯದಲ್ಲಿ ನಾನು ಯಾವುದೇ ಕೋರ್ಸ್ ಅಥವಾ ಯಾವುದೇ ಎಕ್ಸ್ಪೀರಿಯನ್ಸ್ ನನ್ನ ಹತ್ರ ಇರಲಿಲ್ಲ. ಆವಾಗ ನಾನು ಯೋಚನೆ ಮಾಡುತ್ತಿದ್ದೆ ಏನು ಮಾಡೋದು ಅಂತ. ನನಗೆ ಆವಾಗ ಯೋಚನೆಗೆ ಬಂದಿದ್ದು ಎವಿಸನ್ ಟೆಕ್ನೋಸರ್ವ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಅವರ OJT program. The Evision Technoserve Private Limited is a IT recruiter and consultancy company. ತದನಂತರ ನಾನು ಎವಿಸನ್ ಟೆಕ್ನೋಸರ್ವ್ ಪ್ರೈವೇಟ್ ಲಿಮಿಟೆಡ್ಗೆ ಸೇರಿಕೊಂಡೆ. ಎವಿಸನ್ ಟೆಕ್ನೋಸರ್ವಲ್ಲಿ ತರಬೇತಿದಾರರು ಚೆನ್ನಾಗಿ ಪಾಠಗಳನ್ನು ಮಾಡುತ್ತಿದ್ದರು ಮತ್ತು ವಿದ್ಯಾರ್ಥಿಗಳ ಡೌಟನ್ನು ಕ್ಲಾರಿಫೈ ಮಾಡುತ್ತಿದ್ದರು. ಎವಿಸನ್ ಟೆಕ್ನೋಸರ್ವಲ್ಲಿ ನಾನು ತುಂಬ ಕಲಿತಿದ್ದೇನೆ. ಅವು ಯಾವುದೆಂದರೆ CCNA, ವಿಂಡೋಸ್ ಅಡ್ಮಿನಿಸ್ಟ್ರೇಟರ್, ವಿಂಡೋಸ್ ಸರ್ವರ್, ಸೈಬರ್ ಸೆಕ್ಯೂರಿಟಿ ಮತ್ತು ಆಪರೇಟಿಂಗ್ ಸಿಸ್ಟಮ್ ಸಂಬಂಧಿಸಿದ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸುವುದು. ವಿಂಡೋಸ್ ಅಡ್ಮಿನಿಸ್ಟ್ರೇಟರ್ ನಾನು ಕಲಿತಿದ್ದು ಏನೆಂದರೆ ಬೂಟಿಂಗ್ ಪ್ರೊಸೆಸ್, ಬಳಕೆದಾರರ ಮತ್ತು ನಿಯಂತ್ರಕರ ಖಾತೆಗಳನ್ನು ಹೇಗೆ ರಚಿಸುವುದು. ತದನಂತರ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ವರ್ಕ್ ಗ್ರೂಪ್ ಅಂಡ್ ಡೊಮೈನ್. ಅದಾದ ನಂತರ ವಿಂಡೋಸ್ ಸರ್ವರ್. ಇನ್ ವಿಂಡೋಸ್ ಸರ್ವರ್ ನಾನು ಕಲಿತಿದ್ದೇನೆಂದರೆ ಹೇಗೆ ವಿಂಡೋಸ್ ಸರ್ವರ್ 2012ನ ಇನ್ಸ್ಟಾಲ್ ಮಾಡುವುದು, ಹೇಗೆ ADDS, DHCP ಮತ್ತು DNS ರೂಲ್ಗಳನ್ನ ಆ್ಯಡ್ ಮಾಡೋದು, ಹೇಗೆ ಯೂಸರ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಮತ್ತು ಹೇಗೆ ಡೊಮೈನ್ ಟು PC ಜಾಯಿನ್ ಆಗುವುದು. ತದನಂತರ ನಾನು ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ನ ಯೂಸ್ ಮಾಡಿಕೊಂಡು ಹೇಗೆ ಡಾಟಾಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡೋದು ಮತ್ತು RDP ಪ್ರೋಟೋಕಾಲ್ನ ಯೂಸ್ ಮಾಡಿಕೊಂಡು ನಿಯಂತ್ರಕರು ಹೇಗೆ ಕ್ಲೈಂಟ್ PCನ ದೂರದಿಂದ ಆಕ್ಸೆಸ್ ಮಾಡ್ತಾರೆ. ತದನಂತರ ನಾನು ಕಲ್ತಿದ್ದೇನೆಂದರೆ ಆಪರೇಟಿಂಗ್ ಸಿಸ್ಟಮ್ ಸಂಬಂಧಿಸಿದ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸುವುದು. ಅವು ಯಾವುದೆಂದರೆ BSOD ಎರರ್, ಕಪ್ಪು ಪರದೆ ಪ್ರಾಬ್ಲಮ್ ಮತ್ತು ಸಿಸ್ಟಮ್ ಹ್ಯಾಂಗಿಂಗ್ ಸಂಬಂಧಿಸಿದ ಸಮಸ್ಯೆಗಳು. ಅದಾದ ನಂತರ ನಾನು ಕಲ್ತಿದ್ದೇನೆಂದರೆ CCNA ನೆಟ್ವರ್ಕಿಂಗ್. CCNA ನೆಟ್ವರ್ಕಿಂಗಲ್ಲಿ ನಾನು ಕಲ್ತಿದ್ದೇನೆಂದರೆ ವಾಟ್ ಈಸ್ ನೆಟ್ವರ್ಕಿಂಗ್, ಅದರ ಘಟಕಗಳು, ಯಾವ್ಯಾವ ಕಂಪೋನೆಂಟ್ಗಳನ್ನ ಯೂಸ್ ಮಾಡ್ತಾರೆ ನೆಟ್ವರ್ಕಿಂಗಲ್ಲಿ ಮತ್ತು ಯಾವ ಕೇಬಲ್ ಮತ್ತು ವೈರ್ಗಳನ್ನ ಯೂಸ್ ಮಾಡ್ತಾರೆ ಮತ್ತು ಕಾನ್ಫಿಗರೇಷನ್ ಆಫ್ ದ ರೌಟಿಂಗ್ ಆ್ಯಂಡ್ ಸ್ವಿಚಿಂಗ್. ತದನಂತರ ನಾನು ಕಲ್ತಿದ್ದೇನೆಂದರೆ ರೌಟಿಂಗ್ ಪ್ರೋಟೋಕಾಲ್ಸ್. ರೌಟಿಂಗ್ ಪ್ರೋಟೋಕಾಲ್ಸ್ನ ನಾವು ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಟೂ ರೌಟರ್ಸ್ ಆರ್ ನೀಡ್ ಟು ಕಮ್ಯುನಿಕೇಟಿಂಗ್. ಅದಕ್ಕೋಸ್ಕರ ನಾವು ರೌಟಿಂಗ್ ಪ್ರೋಟೋಕಾಲ್ಸ್ನ ಯೂಸ್ ಮಾಡ್ತೀವಿ. ಇನ್ ರೌಟಿಂಗ್ ಪ್ರೋಟೋಕಾಲ್ಸಲ್ಲಿ ಸ್ಟ್ಯಾಟಿಕ್ ರೂಟ್,
ಡೈನಾಮಿಕ್ ರೂಟ್. ಇನ್ ಡೈನಾಮಿಕ್ ರೂಟಲ್ಲಿ ನಾವು ಕಲ್ತಿದ್ದೇನೆಂದರೆ RIP, EIGRP, OSPF ಆ್ಯಂಡ್ HSRP. ತದನಂತರ ನಾನು ಕಲ್ತಿದ್ದೇನೆಂದರೆ DHCP. DHCP is a dynamic host configuration protocol. It can be used to assign the IP addresses automatically. ಉದಾಹರಣೆಗೆ ನಾವು ಮೊಬೈಲಲ್ಲಿ ವೈಫೈ ಕನೆಕ್ಟ್ ಮಾಡ್ತೀವಿ, ಆವಾಗ ನಮಗೆ ಒಂದು IP ಅಡ್ರೆಸ್ ಸಿಗುತ್ತೆ. ದಿಸ್ ಈಸ್ ದಿ DHCP ಪ್ರೊಸೆಸ್. ತದನಂತರ ನಾನು ಕಲ್ತಿದ್ದೇನೆಂದರೆ ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್, ACL. ಇದನ್ನು ನಾವು ರೌಟರ್ಗಳಲ್ಲೇ ಯೂಸ್ ಮಾಡ್ತೀವಿ, ಸೆಕ್ಯೂರಿಟಿ ಪರ್ಪಸ್. ತದನಂತರ ನಾನು ಕಲ್ತಿದ್ದೇನೆಂದರೆ WAN ಟೆಕ್ನಾಲಜೀಸ್, PAP ಆ್ಯಂಡ್ ಚಾಪ್ ಅಥೆಂಟಿಕೇಶನ್ ಮತ್ತು ಫ್ರೇಮ್ ರಿಲೇ ಯೂಸಿಂಗ್ ಇನ್ ಕ್ಲೌಡ್. ತದನಂತರ ನಾನು ಕಲ್ತಿದ್ದೇನೆಂದರೆ NAT ಕಾನ್ಫಿಗರೇಷನ್ ಮತ್ತು ಅದರ ಘಟಕಗಳು. NAT ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇವಾಗ ನಾವು ಕಂಪ್ನಿ ಇನ್ಸೈಡ್ ಎಲ್ಲ ಪ್ರೈವೇಟ್ IP ಯೂಸ್ ಮಾಡ್ತೀವಿ. ನಾವೀಗ ಇಂಟರ್ನೆಟ್ ಕನೆಕ್ಟ್ ಆಗಬೇಕು, ಆವಾಗ ನಮಗೆ ಪಬ್ಲಿಕ್ IP ಅಡ್ರೆಸ್ ಬೇಕಾಗುತ್ತೆ, ಆವಾಗ ನಾವು NATನ ಯೂಸ್ ಮಾಡ್ತೀವಿ. ತದನಂತರ ನಾನು ಕಲ್ತಿದ್ದೇನೆಂದರೆ ಹೇಗೆ ರಿಮೋಟ್ಲಿ ರೌಟರ್ನ ನಾವು ಆಕ್ಸೆಸ್ ಮಾಡೋದು ಯೂಸಿಂಗ್ SSH ಆರ್ ಟೆಲ್ನೆಟ್ ಮೆಥಡ್. ಅದರ ನಂತರ ನಾನು ಕಲ್ತಿದ್ದೇನೆಂದರೆ ಸ್ವಿಚಿಂಗ್ ಕಾನ್ಸೆಪ್ಟ್. ಸ್ವಿಚಿಂಗಲ್ಲಿ ನಾನು ಕಲ್ತಿದ್ದೇನೆಂದರೆ VLAN, ಇಂಟರ್ VLAN ಟ್ರಂಕಿಂಗ್ ಪ್ರೋಟೋಕಾಲ್, ಡೈನಾಮಿಕ್ ಟ್ರಂಕಿಂಗ್ ಪ್ರೋಟೋಕಾಲ್ ಮತ್ತು ಸ್ಪ್ಯಾನಿಂಗ್ ಟ್ರೀ ಪ್ರೋಟೋಕಾಲ್. ಸ್ಪ್ಯಾನಿಂಗ್ ಟ್ರೀ protocols are used to avoid the loop problem in the network. ತದನಂತರ ನಾನು ಕಲ್ತಿದ್ದೇನೆಂದರೆ IP ಅಡ್ರೆಸಸ್. IP ಅಡ್ರೆಸ್ಸಲ್ಲಿ 2 types, IPv4 ಆ್ಯಂಡ್ IPv6. ಇನ್ನು IPv4 ಅಲ್ಲಿ ಯಾವ್ಯಾವ ಕ್ಲಾಸಸ್ ಬರ್ತವೆ ಅದನ್ನೆಲ್ಲ ಕಲ್ತಿದ್ದೀನಿ. ಅದರ ನಂತರ ಸಬ್ನೆಟಿಂಗ್. ಇನ್ನು ಸಬ್ನೆಟಿಂಗಲ್ಲಿ ಸಬ್ನೆಟ್ ಮಾಸ್ಕ್, ಸಬ್ನೆಟಿಂಗನ್ನು ಯಾಕೆ ಯೂಸ್ ಮಾಡ್ತೀವಿ ಮತ್ತು ಅದರ ಸಂಬಂಧಿಸಿದ ಕ್ಯಾಲ್ಕುಲೇಷನ್ ಕಲ್ತಿದ್ದೀನಿ. ತದನಂತರ ನಾನು ಕಲ್ತಿದ್ದೇನೆಂದರೆ ಪ್ರಿಂಟರ್ನ ಯಾವ ಥರ ಕನೆಕ್ಟ್ ಮಾಡೋದು ಮತ್ತು ಅದರ ಸಂಬಂಧಿಸಿದ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸೋದು. ತದನಂತರ ನಾನು ಕಲ್ತಿದ್ದೇನೆಂದರೆ ಔಟ್ಲುಕ್ಕಲ್ಲಿ ಹೇಗೆ ಔಟ್ಲುಕ್ನ ಕನೆಕ್ಟ್ ಮಾಡೋದು, ಕಾನ್ಫಿಗರ್ ಮಾಡೋದು ಮತ್ತು ಅದರ ಸಂಬಂಧಿಸಿದ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸೋದು ಮತ್ತು ಯಾವ್ಯಾವ ಪ್ರೋಟೋಕಾಲ್ಸ್ನ ಯೂಸ್ ಮಾಡ್ತಿದ್ದೀವಿ ಮತ್ತು PST ಮತ್ತು OSTನ ಯಾಕೆ ಯೂಸ್ ಮಾಡ್ತೀವಿ ಔಟ್ಲುಕ್ಕಲ್ಲಿ. ತದನಂತರ ನಾನು ಕಲ್ತಿದ್ದೇನೆಂದರೆ ಬಿಟ್ಲಾಕರ್ ಡ್ರೈವರ್ ಎನ್ಕ್ರಿಪ್ಷನ್, ಫೈರ್ವಾಲ್, ವಿಂಡೋಸ್ ಡಿಪೆಂಡರ್ ಫೈರ್ವಾಲ್ಸ್ ಮತ್ತು ಪ್ರಾಕ್ಸಿ ಸರ್ವರ್ ಸೆಟ್ಟಿಂಗ್. ಪ್ರಾಕ್ಸಿ ಸರ್ವರ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಇಟ್ ಹೈಡ್ ದಿ ಪ್ರೈವೇಟ್ IP ಆ್ಯಂಡ್ ಜನರೇಟ್ ದ ನ್ಯೂ ಪಬ್ಲಿಕ್ IP. ನನಗೆ ಇವಾಗ ಅನಿಸ್ತಿದೆ ಎಲ್ಲ ಪ್ರಾಕ್ಟಿಕಲ್ಗಳು IT ಕಂಪ್ನಿಗೆ ಸಂಬಂಧಿಸಿದ ಪ್ರಾಕ್ಟಿಕಲ್ ಅಂತ. ಐ ಥಿಂಕ್ ನಾನು ಹೇಳ್ಬೋದು 80 to 90% ಅಥವಾ 100% ಆತ್ಮವಿಶ್ವಾಸದಿಂದ ಹೇಳಬಲ್ಲೆ ಈ ಥರ ಟಾಪಿಕ್ಗಳು ನನಗೆ ಗೊತ್ತಿದೆ. ನಮ್ಮ ಪ್ರಾಕ್ಟಿಕಲಿ ಮತ್ತು ಥಿಯರಿಟಿಕಲಿ ಚೆನ್ನಾಗಿ ಮಾಡಬಲ್ಲೆ ಅಂತ. ಪ್ರತಿ ವಾರದ ಕೊನೆಯ ದಿನ ಮಾಕ್ ಇಂಟರ್ವ್ಯೂ ಮತ್ತು PPT ಪ್ರೆಸೆಂಟೇಷನ್ ಇರ್ತಿತ್ತು. ನಾನು ಒಂದು 5 ರಿಂದ 6 ಮಾಕ್ ಇಂಟರ್ವ್ಯೂನ ಅಟೆಂಡ್ ಆಗಿದ್ದೀನಿ. ಮಾಕ್ ಇಂಟರ್ವ್ಯೂ ನನಗೆ ಹೆಲ್ಪ್ ಆಗಿದೆ ಏನಂದರೆ ಟೆಕ್ನಿಕಲ್ ರಿಲೇಟೆಡ್ ಕಾನ್ಸೆಪ್ಟ್ನ ಯಾವ ಥರ ಹೇಳೋದು, ಯಾವ ಥರ ಎಕ್ಸ್ಪ್ಲೇನ್ ಮಾಡೋದು. ಅದರ ನಂತರ ನಾನು ಇನ್ನು ಮಾಕ್ ಇಂಟರ್ವ್ಯೂಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದೆ, ಇನ್ನು ಯಾವ ಟಾಪಿಕಲ್ಲಿ ನಾನು ವೀಕ್ ಇದ್ದೀನಿ, ಆ ಟಾಪಿಕ್ಗಳನ್ನೆಲ್ಲ ಮತ್ತೆ ಅಗೇನ್ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡೆ. ನಾನಿವಾಗ ಹೇಳಬಲ್ಲೆ ಸಂದರ್ಶನದಲ್ಲಿ ನನ್ನ ಜ್ಞಾನ ಮತ್ತು ಕೌಶಲ್ಯಗಳನ್ನು ಆತ್ಮವಿಶ್ವಾಸದಿಂದ ತೋರಿಸಬಲ್ಲೆ ಅಂತ. ಇನ್ನು ಇಂಟರ್ವ್ಯೂ ಟೈಮಲ್ಲಿ ನಾನು ಧೈರ್ಯವಾಗಿ ಮಾತಾಡಬಲ್ಲೆ. ಅವ್ರು ಏನು ಕೇಳಿದ್ರು ಟೆಕ್ನಿಕಲ್ ರಿಲೇಟೆಡ್ ನಾನು ಆನ್ಸರ್ ಮಾಡ್ತೀನಿ ಅಂತ ಅಷ್ಟು ಧೈರ್ಯ ನನಗೆ ಬಂದಿದೆ. ಮತ್ತು ನನ್ನ ಪ್ರಯತ್ನವನ್ನು ನಾನು 100% ಆಗಿ
ಮಾಡ್ತೀನಿ. ಮೊದಲ ಪ್ರಯತ್ನದಲ್ಲೇ ನಾನು ಜಯವನ್ನು ಗಳಿಸಲು ಪ್ರಯತ್ನಿಸುತ್ತೇನೆ. ಥ್ಯಾಂಕ್ ಯು.